ಸ್ನೇಹಿತರೆ, ಈ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆ ತನಕ ನೋಡಿ. ಯಾರೆಲ್ಲ ಒಂದು ಜೀವನದಲ್ಲಿ ಏನಾದರೂ ಮಾಡಬೇಕು, ಸ್ವಂತಾಗಿ ಉದ್ಯೋಗವನ್ನು ಕಟ್ಕೊಳ್ಬೇಕು ಅನ್ನೋರು ಖಂಡಿತವಾಗಿ ಈ ವಿಡಿಯೋ ಒಂದು ಒಳ್ಳೆ ಇನ್ಸ್ಪಿರೇಷನ್ ವಿಡಿಯೋ ಆಗಿರುತ್ತೆ. ಅತ್ಯುನ್ನತವಾದ ಒಂದು ಜಾಬ್ನಲ್ಲಿರುವಂಥ ಮಹಿಳೆ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ, ನಾನೇ ಹೈನುಗಾರಿಕೆ ಸ್ವಂತ ಒಂದು ಫಾರ್ಮ್ ಹೌಸ್ನ ಕಟ್ತೇನೆ, 10-15 ಹಸುಗಳನ್ನು ಕಟ್ಟಿ ಅದರಿಂದ ಲಾಭ ಪಡ್ಕೊಳ್ತೇನೆ ಅಂತ ಹೇಳಿ ಒಂದು ಶ್ರಮ ಹಾಕಿ ಕೇವಲ 6 ತಿಂಗಳಲ್ಲಿ ಒಂದು ಫಾರ್ಮ್ ಹೌಸ್ನ ಬಿಲ್ಡ್ ಮಾಡಿ, ಅದು ಕೂಡ ಸ್ವಂತ ಜಾಗ ಅಲ್ಲ, 1 ಎಕರೆ 10 ಗುಂಟೆಗಳನ್ನು ಲೀಸಿಗೆ ತಗೊಂಡು ಅದರಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ಫಾರ್ಮ್ ಹೌಸ್ ಮುಂದ್ಗಡೆ ಬಂದುಬಿಟ್ಟು 10 ಗುಂಟೆಯಷ್ಟು ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ಈ ಗಿಡಗಳು ಏನಾವಲ್ಲ ಇನ್ನೊಂದು 3-4 ವರ್ಷದಲ್ಲಿ ದೊಡ್ಡದಾಗುತ್ತೆ. ದೊಡ್ಡದಾದ್ಮೇಲೆ ನಾನು ಈ ಥರದ್ದು ಇನ್ನೊಂದು ಫಾರ್ಮ್ ಹೌಸ್ ಕೊಟ್ಟು ಅವಶ್ಯಕತೆ ಇರಲ್ಲ. ಯಾಕಂತ ಹೇಳಿದ್ರೆ ಇನ್ನೊಂದು 5-6 ವರ್ಷದಲ್ಲಿ ನಂದು ಈಗ 10-15 ಹಸುಗಳು ಹೋಗಿ ಒಂದು 30-40-50 ಹಸುಗಳನ್ನು ಮಾಡಿರ್ತಾನೆ. ಅದರ ಕರುಗಳ ಕಟ್ಟಲಿಕ್ಕೆ ಅಂತಾನೆ ನಾನು ಇನ್ನೊಂದು ಫಾರ್ಮ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇಲ್ಲಿ ಹಾಕಿರುವಂಥ ಈ ಗಿಡಗಳು ಇನ್ನೊಂದು 5-6 ವರ್ಷದಲ್ಲಿ ಬೆಳೆದ ಮೇಲೆ ಆ ಗಿಡಗಳ ಕೆಳಗಡೆ ನಾನು ಹಸುಗಳನ್ನು ಕಟ್ತೇನೆ ಅಂತ ಹೇಳಿ ಆ ಥಾಟ್ನ ಇಟ್ಕೊಂಡು, ಅಂದರೆ ಇನ್ನೊಂದು 20 ವರ್ಷಗಳ ಥಾಟ್ನ ಇಟ್ಕೊಂಡು, 20 ವರ್ಷಗಳ ಒಂದು ಫ್ಯೂಚರಿಸ್ಟಿಕ್ ಬಿಸ್ನೆಸ್ನ ಪ್ಲ್ಯಾನ್ ಇಟ್ಕೊಂಡು 1 ಎಕರೆ 10 ಗುಂಟೆನ ಜಾಗ ಲೀಸಿಗೆ ತೊಗೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಅವರ ಹಸುಗಳಿಗೆ ಬೇಕಾಗಿರುವಂಥ ನೈಪಿಯರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಹಿಂದ್ಗಡೆ ಬೆಳೆಯುವಂಥ ಒಂದು ಆಟೋಮೆಟಿಕ್ ಸಿಸ್ಟಮ್ನ ಮಾಡಿದರೆ, ಜೊತೆಗೇನೆ ಹಾಲು ಕರಿಯುವಂಥದ್ದು, ಹುಲ್ಲು ಕಟಾವು ಮಾಡುವಂಥದ್ದು ಕಂಪ್ಲೀಟಾಗಿ ಆಟೋಮೆಟಿಕ್, ಅಂದರೆ ಯಂತ್ರಗಳ ಮೇಲೇ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ. ಒಂದು ರೋಚಕವಾದ ಈ ವಿಡಿಯೋನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸೋಣ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮದೇ ಸ್ವಂತದ್ದೇನಾದರೂ ಮಾಡ್ಕೋಬೇಕು. ಯಾಕಂದರೆ ಬೇರೆ ಕಡೆ ಅಂತ ಹೇಳಿದ್ರೆ ಟೈಮಿಂಗ್ಸ್ ಲಿಮಿಟೇಷನ್ಸ್ ಇರುತ್ತೆ, ಬಯೋಮೆಟ್ರಿಕ್ ಇರುತ್ತೆ. ಇಲ್ಲಿ ಬಯೋಮೆಟ್ರಿಕ್ ಇರಲ್ಲ. ಬೆಳಗ್ಗೆ 1 2 ಅವರ್ಸ್, ಸಾಯಂಕಾಲ 1 2 ಅವರ್ಸ್ ಕೆಲಸ ಮಾಡಿದರೆ ಸಾಕು. ಅಲ್ಲಿ ಬಯೋಮೆಟ್ರಿಕ್ ಇಟ್ಕೊಂಡು ನಾವು 8 to 10 ಅವರ್ಸ್ ನಮ್ಗೆ ಹೋಗೋ ಬರೋ ಟೈಮಿಂಗ್ಸ್ ಎಲ್ಲ ಕೌಂಟ್ ಮಾಡಿದ್ರೆ 10 ಅವರ್ಸ್ ಟೈಮ್ ಅಲ್ಲೇ ಹೊರಟೋಗ್ಬೇಕು. ಸೊ ಅದ್ರ ಬದಲು ನಮ್ಮದೇ ಸ್ವಂತದ್ದು ಅಂತ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಇದೇ ಬಂದಿದ್ದು ತಲೆಗೆ. ಸರ್ ಸಿಂಧು ಅಂತ ಹೇಳಿ, ಮೂಲತಃ ನಾವು ಮಂಡ್ಯ. ನಾನು ಬಂದು ಒಂದು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ HR ಆಗಿ. ಅಲ್ಲಿ ವರ್ಕ್ ಮುಗಿಸ್ಕೊಂಡು ಇದನ್ನೊಂದು ಪ್ಯಾಷನ್ ಥರ ತೊಗೊಂಡಿದ್ದು. ಪ್ಯಾಷನ್ ಹೋಗಿ ಇವಾಗ ಈ ಮಟ್ಟಕ್ಕಾಗಿದೆ. ಇದಿನ್ನೂ ಬೆಳಿಬೇಕು. ಈಗ 6 months ಆಗಿದೆ ಇದು ಶುರು ಮಾಡಿ. ಬಟ್ ಹೈನುಗಾರಿಕೆ ಯಾವತ್ತೂ ಲಾಸ್ ಅಂತೂ ಆಗಲ್ಲ. ಏನಾದರೂ ಹೈನುಗಾರಿಕೆ ಮಾಡ್ತೀವಿ ಅನ್ನೋರಿಗೆ ಹೇಳೋದಂದರೆ, ನಾವೀಗ ಇಲ್ಲೇನು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಇದಕ್ಕಿಂತನೂ ಸಿಂಪಲಾಗಿ ಮಾಡ್ಬೋದು. ಮತ್ತು ಇವಾಗೆಲ್ಲ ಅಡ್ವಾನ್ಸ್ಡ್ ಆಗಿದೆ ಸರ್. ಮೇವನ್ನ ಕಟ್ ಮಾಡೋದಕ್ಕೂ ಚಾಪ್ ಕಟ್ರ್ಗಳಿದೆ. ಸೊ ಮುಂಚೆ ಥರ ಏನು ಕೂತ್ಕೊಂಡು ಕಟ್ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಚಾಪ್ ಕಟ್ರಲ್ಲಿ ಹಾಕ್ಬೋದು. ಮಿಲ್ಕಿಂಗ್ ಮಿಷಿನ್ಗಳಿದೆ. ಸೊ ಮಿಲ್ಕಿಂಗ್ ಮಿಷಿನ್ ಇರೋದ್ರಿಂದ ಅದೊಂದು ಬೆನಿಫಿಟ್ಟು. ಸೊ ಹಾಗಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಈ 6 ತಿಂಗಳಲ್ಲಿ ಅಂಥ ಕಷ್ಟ ಏನೂ ಆಗಿಲ್ಲ. ಸೊ ಹಸುಗಳನ್ನ ಚೂಸ್ ಮಾಡುವಾಗ ಸ್ವಲ್ಪ ಕರೆಕ್ಟಾಗಿರೋದನ್ನ ನೋಡಿ ಚೂಸ್ ಮಾಡಿ ತೊಗೊಂಡು ಬರಬೇಕು. ಸರ್ ಇದು ಮಿಲ್ಕಿಂಗ್ ಮಿಷಿನ್ನು ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು, ಮಿಥುನ್ ಅವ್ರ ಹತ್ರನೇ. ಸೊ ಅವರೇ ಬಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇನ್ಸ್ಟಾಲೇಷನ್ ಮಾಡಿ ಮತ್ತು ಇದೆಲ್ಲ ಬಂದು ಡೆಮೋ ಎಲ್ಲ ಮಾಡಿ, ಮತ್ತು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿದರೆ ತಕ್ಷಣ ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಮಂಡ್ಯದಿಂದ ಇಷ್ಟು ಡಿಸ್ಟೆನ್ಸಲ್ಲಿ ಇದ್ದೀವಿ, ಬೇಜಾರು ಮಾಡ್ಕೊಳ್ದೆ ಬರ್ತಾ ಇದ್ದಾರೆ. ಹೌದು. ಸೊ ಈ ಮಿಷಿನ್ನಿಂದ ಏನಂದರೆ, ಈಗ ನಮಗೆ 1 hour 1.5 hours ಬೇಕಾಗುತ್ತೆ. ಇಷ್ಟು ಹಸುನಲ್ಲೂ ನಾವು ಹಾಲು ಕರಿಬೇಕು ಅಂತ ಹೇಳಿದ್ರೆ 1 ರಿಂದ 1.5 ಗಂಟೆ ಬೇಕು. ಅದೇ ಮಿಷಿನಲ್ಲಿ ಅಂತ ಹೇಳಿದ್ರೆ 4 to 5 minutesಲ್ಲಿ ಒಂದು ಹಸುನಲ್ಲಿ ಹಾಲು ಕರೆದಾಗತ್ತೆ. ಸೊ ಅದು 2 ಪಾಯಿಂಟ್ ಇದೆ. ಸೊ ನಾವೀಗ ಇನ್ನೂ ಅದನ್ನು ಹಾಕಿಲ್ಲ. ಅದನ್ನು ಹಾಕಿದ್ರೆ ಅಟ್ ಎ ಟೈಮ್ 2 ಹಸುನಲ್ಲಿ ಹಾಲು ಕರಿಬೋದು. ಟೈಮ್ ಸೇವ್ ಆಗುತ್ತೆ. ಮತ್ತು ಅವರು ಪ್ರೆಷರ್ ಪೈಪ್ ಒಂದು ಕೊಟ್ಟಿದ್ದಾರೆ. ಸೊ ಆ ಪ್ರೆಷರ್ ಪೈಪಲ್ಲಿ ಏನಂದರೆ ನಮಗೆ ಕೊಟ್ಟಿಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಮತ್ತು ವಾಟರ್ ಕನ್ಸಂಪ್ಷನ್, ನೀರು ತುಂಬ ಕಡಿಮೆ ಬಳಸ್ತಾ ಇದ್ದೀವಿ ನಾವು. ಸೊ ಅದಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಖರ್ಚು ಮಾಡ್ತಾ ಇದೆ, ಕೊಟ್ಟಿಗೆನೂ ಕ್ಲೀನ್ ಆಗ್ತಾ ಇದೆ, ಹಾಲು ಕರಿಯೋದಕ್ಕೂ ಬೇಗ ಕರೆದಾಗ್ತಾ ಇದೆ. ಇದು ಪೆಟ್ರೋಲ್ ಇಂಜಿನ್ ಸರ್. ಇದು ಆ್ಯಕ್ಚುಲಾಗಿ ಕರೆಂಟ್ ಇಲ್ಲ ಅಂತ ಹೇಳಿದ್ರು ನಾವು ಪೆಟ್ರೋಲ್ ಹಾಕೊಂಡು ರನ್ ಮಾಡ್ಬೋದು. ಸರ್ ಇದು ಚಾಪ್ ಕಟ್ರು ಬಂದು ಮೇವನ್ನು ಈಗ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಸರ್ ಹಸುಗಳಿಗೆ. ಅದು ಈಸಿಯಾಗಿ ತಿನ್ನೋದಕ್ಕೆ ಈಸಿ ಆಗಬೇಕು. ಹಾಗಾಗಿ ಏನು ಮಾಡ್ತೀವಿ, ಚಾಪ್ ಕಟ್ರಲ್ಲಿ ಕಟ್ ಮಾಡಿ ನಾವು ಮೇವನ್ನ ಕೊಡ್ತೀವಿ. ಇದೇನಂದರೆ ಈಗ ರಾತ್ರಿಗೆ ಹಾಕೋದಕ್ಕೆ ಈಗ ರೆಡಿ ಇದೆ ಸರ್. ಇದು ಇದೇನಂದರೆ ನೇಪಿಯಾರು ಮತ್ತು ಸ್ವಲ್ಪ ಜೋಳ ಹಾಕಿದ್ದೀವಿ, ಅದ್ರ ಜೊತೆಗೆ ಡ್ರೈ ಗ್ರಾಸ್ ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ ಸರ್. ಎಲ್ಲ ಚಾಪ್ ಕಟ್ರಲ್ಲಿ ಹಾಕಿ ಕಟ್ ಮಾಡಿ ಸರ್ ಈಸಿಯಾಗಿ ತಿನ್ನೋಕ್ಕೆ ಈಸಿ ಆಗುತ್ತೆ, ಆರಾಮಾಗಿ ಮೆಲ್ಕ್ ಹಾಕತ್ತೆ. ಮತ್ತು ಇದಿಷ್ಟು ಎಲ್ಲನೂ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದ್ರದ್ದು ಹೆಲ್ತ್ ಚೆನ್ನಾಗಿರತ್ತೆ. ಹೌದು. ಯಾವುದೋ ಒಂದು ಫೀಡ್ ಕೊಡೋ ಬದಲು ಇದು ಬೆಸ್ಟ್. ನಾವು ಇದ್ರ ಜೊತೆಗೆ ಡ್ರೈ ಫೀಡ್ನ ಮಿಕ್ಸ್ ಮಾಡ್ತೀವಿ. 1 ಎಕರೆ 10 ಗುಂಟೆನಲ್ಲಿ ನೀವು ಫಸ್ಟ್ ನೋಡಿದ್ರಲ್ಲ, ಅದು ಹಸುಗೆ ಅಂತ ಮಾಡಿರೋದು. ಸೊ ಇಲ್ಲಿ ಕೋಳಿಗಳಿಗೆ, ನಾಟಿ ಕೋಳಿ ಸಾಕೋದಕ್ಕೆ ಅಂತ ಹೇಳಿ ಇದು 2 ಬ್ಯಾಚ್ ಇದೆ. 1 month ಇರೋ ಮರಿಗಳನ್ನ ತೊಗೊಂಡು ಬರ್ತೀವಿ. ಅರೌಂಡ್ ಇದು 3 months ಆಗೋಷ್ಟರಲ್ಲಿ, ಅಂದರೆ ಟೋಟಲ್ 4 monthsಲ್ಲಿ ಇಡೀ ಕೋಳಿ ಖಾಲಿ ಆಗುತ್ತೆ ಸರ್. ಬೇಕಿಲ್ಲ. ಯಾಕಂದರೆ ನಮ್ಗೆ ಇವಾಗ ಏನಂದರೆ ಹೈಬ್ರಿಡ್ ಫೀಡ್ಗಳು ಸಿಗುತ್ತೆ. ಫೀಡ್ ಅಂದರೆ ಸರ್ ಅದು ಎಲ್ಲರಿಗೂ ಏನೋ ಒಂದು ತಪ್ಪು ಕಲ್ಪನೆಗಳಿದೆ.
ಫೀಡ್ಸ್ ಅಂದರೆ ಏನೋ ತುಂಬ ಬೇಗ ದಪ್ಪ ಆಗಲಿ ಅಂತ ಕೊಡ್ತಾರೆ ಅಂತ, ಅದು ಆ ಥರ ಅಲ್ಲ. ಅದರಲ್ಲಿ ಮಲ್ಟಿವಿಟಮಿನ್ಸು ಮತ್ತು ಮೆಕ್ಕೆಜೋಳ, ಗೋಧಿ, ಅಕ್ಕಿ ಇದನ್ನು ಪುಡಿ ಮಾಡಿ ಕೊಟ್ಟಿರುವಂಥ ಫೀಡ್ ಅದು. ಅದು ಬಿಟ್ಟರೆ ಹೊರಗಡೆ ಬಿಟ್ಟಾಗ ಹೊರಗಡೆ ಮೇಯುತ್ತೆ ಸರ್. ಇದು ಪಾಂಡುಪುರ ತಾಲೂಕು ಪಟ್ಟಸೋಮನಹಳ್ಳಿ ಅಂತ. ಇದು ಆ್ಯಕ್ಚುಲಾಗಿ ಶಿವಶೈಲ ದೇವಸ್ಥಾನ ಇದೆ ಇಲ್ಲಿ. ಶಿವಶೈಲಾಗೆ ಫೇಮಸ್ ಇದು, ಈ ಊರಿನಲ್ಲಿರೋದು ಸರ್. ಈ ಕಾಮಧೇನು ಎಂಟರ್ಪ್ರೈಸಸಲ್ಲಿ ಮಿಲ್ಕಿಂಗ್ ಮಿಷಿನ್ ಏನು ತೊಗೊಂಡಿದ್ದೀವಿ, ಮಿಲ್ಕಿಂಗ್ ಮಿಷಿನ್ ಚಾಪ್ ಕಟ್ಟರು, ಅದ್ರ ಜೊತೆನಲ್ಲೇ ಇನ್ನೂ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಈ ಥರದ್ದೆಲ್ಲ ಸಿಗುತ್ತೆ. ಇದೇನಂದರೆ ನಮಗೆ ಗೊಬ್ಬರ ತೆಗೆಯೋದಕ್ಕೆ, ಸಗಣಿ ಎಲ್ಲ ಎಳೆಯೋದಕ್ಕೆ ಮ್ಯಾಟ್ ಮೇಲಿಂದ ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಟ್ರಾಲಿ ಬಂದು ನಮಗೆ ಗೊಬ್ಬರ ತೊಗೊಂಡೋಗಿ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಒಂದೊಂದನ್ನೇ ಎತ್ಕೊಂಡೋಗಿ ಹಾಕೋ ಬದಲು ಒಂದ್ಸಲ ಲೋಡ್ ಮಾಡ್ಕೊಂಡು ತೊಗೊಂಡೋಗಿ ಡಂಪ್ ಮಾಡ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೈನುಗಾರಿಕೆ ಬಗ್ಗೆ ಬೇರೆ ಕೆಲಸ ಮಾಡ್ತಾನೆ ತಮ್ಮ ಒಂದು ಸ್ವಂತ ಒಂದು ಫ್ಯಾಷನ್ ಥರ ಇರೋದನ್ನ ಮುಂದೆ ಫ್ಯೂಚರಿಸ್ಟಿಕ್ ಆಗಿ ನಾ ರಿಟೈರ್ಮೆಂಟ್ ಆದಮೇಲೆ ಆರಾಮ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂತ ಹೇಳಿ ಸೊ ಈ ಜರ್ನಿ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಲ್ಲಿ, ನಿಜಕ್ಕೂ ಕೂಡ 6 ತಿಂಗಳಂತ ಬಾಯಿ ಮಾತಿಗೆ ಹೇಳಿಕ್ಕೆ ಇಷ್ಟ ಆಗುತ್ತೆ ಮೇಡಮ್. ಬಟ್ ಅದು ಒಂದು 3-4 ವರ್ಷದಿಂದ ಪ್ಲಾನ್ ಮಾಡಿರ್ತಾರೆ ಅವರು. ಪ್ಲಾನ್ ಮಾಡಿಬಿಟ್ಟು ಸಕ್ಸಸ್ಫುಲ್ಲಿ ರನ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ. ನಮಸ್ಕಾರ.